ವೆಲ್ಕಮ್ ಟು ಅವೋಧ. ನಾನು ಯೋಗಶ್ರೀ ಬಾದ್ಮಿ, ನಿಮ್ಮ ಟ್ಯೂಟರ್ ಎಕ್ಸೆಲ್ ಮತ್ತು GST ಇನ್ ಟ್ಯಾಲಿ ಕೋರ್ಸ್ಗೋಸ್ಕರ. ಇವತ್ತು ನಾವು ನೋಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ನಂಬರ್ ಫಾರ್ಮ್ಯಾಟ್ಸ್ ಮತ್ತು ಡೇಟ್ ಅಂಡ್ ಟೈಮ್ ಫಾರ್ಮ್ಯಾಟ್ ಹೇಗೆ ಮಾಡಬೇಕು ಅಂತ. ಅಂದ್ರೆ ಎಕ್ಸಾಂಪಲ್ ಫಾರ್ ಏನಾಗುತ್ತೆ ಗೊತ್ತೆ, ಇವಾಗ ಒಂದು ಲೆಂತಿ ನಂಬರ್ ಇರುತ್ತೆ. ಇವಾಗ ಒಂದು 10 ಡಿಜಿಟ್ಗಿಂತ ಮೇಲ್ಗಡೆ 10 ಅಥವಾ 11, 12 ಎಷ್ಟಾದ್ರೂ ಡಿಜಿಟ್ಸ್ ಇರ್ಬೋದು. ಅಷ್ಟು ದೊಡ್ಡ ಡಿಜಿಟ್ ನಾನು ಒಂದು ಸಿಂಗಲ್ ಸೆಲ್ ನಲ್ಲಿ ಎಂಟರ್ ಮಾಡಿದಾಗ ಅದು ಯಾವ ಫಾರ್ಮೆಟ್ ನಲ್ಲಿ ತಗೊಳುತ್ತೆ ಅಂದ್ರೆ ಅದೇ ನಾವು ಏನ್ ಟೈಪ್ ಮಾಡ್ತೀನೋ ಅದೇ ನಂಬರ್ಸ್ ತೋರಿಸುತ್ತಾ? ಹೇಗ್ ತೋರಿಸುತ್ತೆ? ನಾವು ನಾರ್ಮಲಿ ನೋಡಿರ್ತೀವಿ 0 ಪಾಯಿಂಟ್ ಸಮಥಿಂಗ್ ಅಥವಾ ಏನೋ ಬೇರೆ ಫಾರ್ಮೆಟ್ ತಗೊಂಡ್ಬಿಡುತ್ತೆ. ಸೊ ಅದನ್ನ ನಾನು ಇಲ್ಲ ನನ್ಗದ್ ನಂಬರ್ ನಲ್ಲೇ ಬೇಕು ಅಂತ ಅಂದಾಗ ಅದನ್ನ ಹೇಗ್ ಫಾರ್ಮೆಟ್ ಮಾಡ್ಕೊಳ್ಬೇಕು, ನಂಬರ್ ಫಾರ್ಮೆಟಿಂಗ್ ಏನು ಅಷ್ಟೇ ಅಲ್ಲ. ಇವಾಗ ಕೆಲವೊಂದ್ಸತಿ ನಾವು ಡಾಲರ್ ಸಿಂಬಲ್ಸ್ ನೆಲ್ಲ ನೋಡ್ತಾ ಇರ್ತೀವಿ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನೊಂದು ಅಕೌಂಟ್ಸ್ ಮೇಂಟೈನ್ ಮಾಡ್ತಾ ಇದೀನಿ, ಪ್ರಾಫಿಟ್ ಅಂಡ್ ಲಾಸ್ ಅಥವಾ ಬ್ಯಾಲೆನ್ಸ್ ಶೀಟ್ ಏನಾದ್ರು ಇರ್ಬೋದು. ನಾನು ಅದನ್ನ ಅವ್ರಿಗೆ ಇನ್ ಡಾಲರ್ಸ್ ವ್ಯಾಲ್ಯೂ ನಲ್ಲಿ ತೋರಿಸ್ಬೇಕು ಅಂತ ಅನ್ಕೊಳ್ಳಿ. ಅವಾಗ ನಾನೇನ್ ಮಾಡ್ತಿದ್ದಕ್ಕೆ ಡಾಲರ್ ಸಿಂಬಲ್ ಆಡ್ ಮಾಡ್ತೀನಿ. ಬಟ್ ಅದು ಸಿಂಬಲ್ ಆಡ್ ಮಾಡಿದ್ರೆ ಏನಾಗುತ್ತೆ, ಒಂದೇ ಸೆಲ್ ನಲ್ಲಿ ತಗೊಳುತ್ತಾ? ಇಲ್ಲ. ಅದನ್ನ ನಾವು ನಂಬರ್ ಫಾರ್ಮೆಟ್ ಅಂತ ಹೇಳ್ತೀವಿ. ಅಂದ್ರೆ ನನ್ಗೆ ಬೇಕಾಗಿರೋ ನಂಬರ್ ನ ಡಾಲರ್ ಅಲ್ಲಿ ಹೇಗೆ ತೋರಿಸುತ್ತೆ ಅಥವಾ ಅಕೌಂಟಿಂಗ್ ಫಾರ್ಮೆಟ್ ನಲ್ಲಿ ಹೇಗೆ ತೋರಿಸುತ್ತೆ. ಈಗ ನಾರ್ಮಲ್ ಅಕೌಂಟಿಂಗ್ ಫಾರ್ಮೆಟ್ ಅಂತ ಬಂದ್ ಕೂಡಲೇ ಡಾಟ್ ಡಬಲ್ ಡಿಜಿಟ್ ತಗೊಂಡ್ಬಿಡುತ್ತೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ 100 ಅಂತ ಹಾಕಿದ್ರೆ ಬರೀ 100 ಅಂತ ಟೈಪ್ ಆಗಲ್ಲ, 100.00 ಬರುತ್ತೆ. ಈ ತರ ಕೆಲವೊಂದು ಫಾರ್ಮ್ಯಾಟ್ಸ್ ಇದೆ. ಈಗ ಡೇಟ್ ನ ನಾವು ನೋಡ್ತಾ ಇರ್ತೀವಿ ಸಾಧಾರಣವಾಗಿ, ಅಂದ್ರೆ ಸುಮಾರು ಸರಿ ಕನ್ಫ್ಯೂಸ್ ಕೂಡ ಆಗ್ತಾ ಇರ್ತೀವಿ. ನಾವು ಯೂಶುವಲಿ ಮೇಂಟೈನ್ ಮಾಡೋದು ಡೇಟ್ ಹೇಗೆ, ಡಬಲ್ ಡಿ ಅಂದ್ರೆ ಡೇಟ್ ಸ್ಲಾಶ್ ಮಂತ್ ಸ್ಲಾಶ್ ಇಯರ್ ಇರುತ್ತೆ. ಅದು ಅಂದ್ರೆ ಅದು ಅಷ್ಟೇ ಶಾರ್ಟ್ ಡೇಟ್, ಲೆಂತ್ ಡೇಟ್, ಈ ತರ ಸುಮಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟ್ಸ್ ಕೂಡ ಇದೆ ಅದರಲ್ಲಿ. ಅದು ಹೇಗೆ ಅನ್ನೋದನ್ನ ನಾವಿವತ್ತು ಎಕ್ಸೆಲ್ ನಲ್ಲಿ ಕಲಿಯೋಣ. ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ನಿಮ್ಗೆ ಆಲ್ರೆಡಿ ಈಗ ಎಕ್ಸೆಲ್ ಕಾಣ್ತಾ ಇದೆಯಲ್ಲ, ಇದರಲ್ಲಿ ಇವಾಗ ನೋಡಿ ನಾನು ಇಲ್ಲಿ ಒಂದು ನಂಬರ್ ಹಾಕ್ತಾ ಇದ್ದೀನಿ. ಅಂದ್ರೆ ನಂಬರ್ ಫಾರ್ಮ್ಯಾಟಿಂಗ್ ಫಸ್ಟ್ ನೋಡೋಣ ನಾವು, ಆಮೇಲೆ ಡೇಟ್ ಫಾರ್ಮ್ಯಾಟಿಂಗ್ ನೋಡೋಣ. ಇವಾಗ ನಾನು ಇಲ್ಲೊಂದು ನಂಬರ್ ಎಂಟರ್ ಮಾಡ್ತಾ ಇದ್ದೀನಿ ಸಮಥಿಂಗ್. ಏನಾಯ್ತು ಇಲ್ಲಿ ಅಂದ್ರೆ ಸುಮಾರು ನಂಬರ್ಸ್ ಇಲ್ಲಿ ಎಂಟರ್ ಮಾಡಿದೀನಿ ನಾನು ಆಲ್ರೆಡಿ. ಅಂದ್ರೆ ಮೋರ್ ದನ್ 10 ಡಿಜಿಟ್ಸ್ ನಾನು ಅಲ್ಲಿ ಎಂಟರ್ ಮಾಡ್ಕೊಂಡಿದ್ದೀನಿ. ಸೊ ಮಾಡಿದ್ರಿಂದ ನಂಬರ್ ಹೇಗೆ ತೋರಿಸ್ತದೆ, 1.2345 E + 15 ಈ ತರ ತೋರಿಸ್ತದೆ, ಹೌದಾ? ಇದನ್ನ ನಾವು ಹೇಗೆ ಫಾರ್ಮೆಟ್ ಮಾಡ್ಬೇಕು, ನನ್ಗೆ ಇದು ಇವಾಗ ನಾನು ಹೇಗ್ ಟೈಪ್ ಮಾಡಿದೀನೋ ಅದೇ ತರ ನನ್ಗೆ ಇದು ವ್ಯೂ ಆಗ್ಬೇಕು. ಅವಾಗ ಏನಾಗತ್ತೆ, ಇಲ್ಲಿ ನಾವು ಫಸ್ಟ್ ನಂಬರ್ ಫಾರ್ಮೆಟ್ ಹೋಗ್ಬೇಕು ಅಂತಂದ್ರೆ ಎಕ್ಸೆಲ್ ನಲ್ಲಿ ನಮ್ಗೆ ಫಸ್ಟ್ ಬರೋ ಹೋಮ್ ಮೆನು ನಲ್ಲಿ ಫೋರ್ತ್ ಒಂದು ನಂಬರ್ ಅಂತ ಇರುತ್ತೆ. ನಂಬರ್, ಓಕೆನಾ? ಇದು ನಮ್ಗೆ ಇದು ಶಾರ್ಟ್ ಕಟ್ಸ್, ಇಲ್ಲಿರೋದು ನಮ್ಗೆ ಶಾರ್ಟ್ ಕಟ್. ಇದ್ರಲ್ಲಾದ್ರೂ ನಾನು ಸೆಟ್ ಮಾಡ್ಕೊಳ್ಬಹುದು, ಅಥವಾ ನಂಬರ್ ಫಾರ್ಮ್ಯಾಟಿಂಗ್ ಇದನ್ನ ನಾನು ಸರಿ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ನನ್ಗೆ ಆಲ್ಮೋಸ್ಟ್ ಇವಾಗ ಅಂದ್ರೆ ಇಡೀ ಎಕ್ಸೆಲ್ ನಲ್ಲಿ ಎಲ್ಲಾ ಸೆಲ್ಸ್ಗೂ ಕೂಡ ಒಂದು ಜನರಲ್ ಫಾರ್ಮ್ಯಾಟ್ ತಗೊಂಡ್ಬಿಟ್ಟಿರುತ್ತೆ. ಜನರಲ್ ಫಾರ್ಮ್ಯಾಟ್ ಏನು ಅಂತಂದ್ರೆ ಇದೇ ತರ ಇನ್ ಜನರಲ್, ಅಂದ್ರೆ ನಾನು ಏನ್ ನಂಬರ್ ಟೈಪ್ ಮಾಡಿದ್ರೆ ಅದಕ್ಕೆ ಗೊತ್ತಿಲ್ಲ, ಅದು ನಂಬರ್ ಅಂತ ಅದಕ್ಕೆ ಗೊತ್ತಿಲ್ಲ. Avodha promise you a bright future. Learn now, pay after you land the job. Register now.